ಹುಡುಗರ ಥಿಯರಮ್ ಆನ್ ಟೋಟಲ್ ಪ್ರೊಬಬಿಲಿಟಿ ಗೊತ್ತಿದ್ದು ಇದನ್ನು ನೀವು ನೋಡಬೇಕು. ಅದಕ್ಕೆ ಮೊದಲಾಗಿ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಇದು ಅರ್ಥ ಆಗಲ್ಲ. ಹಾಂ, ಇದೇನಪ್ಪ ಅಂತ ಹೇಳಿದ್ರೆ ಬೇಸ್ ಥಿಯರಮ್ ನೋಡಿದ್ದೀರಾ ಏನು ಅಂತ ಹೇಳಿ, ಅದ್ರ ಮೇಲಿರುವಂಥ ಡಿರೈವೇಷನ್. ಸರಿನಾ? ಸೊ ಇದೇ ಚಿತ್ರ ನಾವು ನಮ್ಮ ಥಿಯರಮ್ ಆನ್ ಟೋಟಲ್ ಪ್ರೊಬಬಿಲಿಟಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಸೊ ಇಲ್ಲಿ ಇದು ಪ್ರಶ್ನೆ, ಇದು ಬೇಸ್ ಥಿಯರಮ್ ಏನಕ್ಕೆ ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಆನ್ಸರ್ ದ ಕ್ವಶನ್ ಲೈಕ್, ಓಕೆ, ಇವೆಂಟ್ ಎ ಹ್ಯಾಸ್ ಆಲ್ರೆಡಿ ಹ್ಯಾಪನ್. ಏನೋ ಒಂದು ವಿಷಯ ಆಗೋಗಿದೆ. ಇಸ್ ಇಟ್ ಬಿಕಾಸ್ ಆಫ್ E1 ಇಂದ ಆಗಿದೆಯಾ? ಯಾವುದೋ ಒಂದು ಪ್ರಾಡಕ್ಟ್ ಸಿಕ್ಕಿದೆ, ಅದು ಡಿಫೆಕ್ಟಿವ್ ಆಗಿದೆ, ಅದು ಈ ಪರ್ಟಿಕ್ಯುಲರ್ ಮೆಷಿನಿಂದ ಆಗ್ತಾ ಇದೆಯಾ? ಇಸ್ ಇಟ್ ದ ಡಿಫೆಕ್ಟ್ ಫ್ರಮ್ ಬಿಕಾಸ್ ಆಫ್ ದಿಸ್ ಮೆಷಿನ್, ಇಲ್ಲಿಂದ ಬಂತ, ಇದರಿಂದ ಬರೋವಂಥ ಚಾನ್ಸಸ್ ಎಷ್ಟಿದೆ ಅಂತ ಹೇಳೋ ಥಿಯರಮ್ಮೇ ನಮ್ಮ ಬೇಸ್ ಥಿಯರಮ್. ಸರಿನಾ? ಒಂದು ವಿಷಯ ಆಗೋಗಿದೆ, ಇಟ್ ಇಸ್ ಬಿಕಾಸ್ ಆಫ್ ದ್ಯಾಟ್ ಅಂತ ಹೇಳೋದಕ್ಕೆ, ಎಷ್ಟು ಪ್ರಾಬಬಿಲಿಟಿ ಅಂತ ಹೇಳೋದಕ್ಕೆ, ಒಂದು ನಂಬರ್ ಕೊಡೋದಕ್ಕೆ ನಮ್ಮ ಬೇಸ್ ಥಿಯರಮ್ ಉಪಯೋಗಿಸ್ಬೋದು. ಸೊ ಪ್ರೊಬಬಿಲಿಟಿ ಆಫ್ EI ಗಿವನ್ A ಇಸ್ ಈಕ್ವಲ್ ಟು ಪ್ರೊಬಬಿಲಿಟಿ ಆಫ್ A ಇಂಟರ್ಸೆಕ್ಟ್ EI ಡಿವೈಡೆಡ್ ಪ್ರೊಬಬಿಲಿಟಿ ಆಫ್ A. ಎಲ್ಲಿಂದ ಬಂತಿದ್ದು? ಮತ್ತು ಏನಿದು ನೋಡಿ, ಇಲ್ಲಿ ಹೇಳ್ತೀನಿ ಮತ್ತೊಂದು ಸತಿ. ಇದು A ಆಗೋಗಿದೆ. ಸರಿನಾ? ಇಸ್ ಇಟ್ ಬಿಕಾಸ್ ಆಫ್ ದಿಸ್ ಅಂತ ಹೇಳೋ ಪ್ರಶ್ನೆ. ವಾಟ್ ಇಸ್ ದ ಚಾನ್ಸಸ್ ದಟ್ ಇಟ್ ಹ್ಯಾಪನ್ ಬಿಕಾಸ್ ಆಫ್ ದಿಸ್ ಅಂತ ಹೇಳೋ ಪ್ರಶ್ನೆ ಇದು. A has already happened. ವಾಟ್ ಇಸ್ ದ ಚಾನ್ಸಸ್ ದಟ್ ಇಟ್ ವಿಲ್ ಹ್ಯಾಪನ್ ಬಿಕಾಸ್ ಆಫ್ EI ಅಂತ ಹೇಳೋ ಪ್ರಶ್ನೆಗೆ ನಾವು ಇದು ಕಂಡೀಷನಲ್ ಪ್ರೊಬಬಿಲಿಟಿ ಫಾರ್ಮುಲಾ ಉಪಯೋಗಿಸ್ಕೊಂಡು ಇದನ್ನು ಬರಿಬೋದು. ಅರ್ಥ ಇದೆಯಾ? ಕಂಡೀಷನಲ್ ಪ್ರೊಬಬಿಲಿಟಿ ಇಲ್ಲಿ ನೋಡಿದ್ದೀವಲ್ಲ, ಸರಿನಾ? ಸೊ ಇದನ್ನೇ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಆಯಿತಾ? ಇವಾಗ ಮುಂದಕ್ಕೆ ಇವಾಗ ಈ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತೀನಿ. ವಿ ನೋ ದ್ಯಾಟ್ ಆಸ್ ಪರ್ multiplicative rule of probability ಅಲ್ವಾ? ಏನು ಹೇಳ್ಬೋದು? probability of A intersect EI can be rewritten as probability of EI into probability of A intersect, given EI, intersect ಅಲ್ಲ, given EI. ಸರಿ ತಾನೆ? ಇದನ್ನು ನೋಡಿದಿರಲ್ಲ ಇಲ್ಲಿ. That's your multiplication theory on probability. ಸರಿನಾ? ಮತ್ತೆ ಇವಾಗ ಡಿನಾಮಿನೇಟರ್. ನಮ್ಮ ಡಿನಾಮಿನೇಟರ್ನ ನಾವು we will derive it from as per theorem of total probability ಇಂದ ಡಿರೈವ್ ಮಾಡ್ತಾ ಇದ್ವಿ. ಟೋಟಲ್ probability ಇಂದ ಡಿರೈವ್ ಮಾಡ್ತಾ ಇದ್ವಿ. ಅದೇನು ಹೇಳ್ತಿದ್ದೋ? P of A is equal to summation of j is equal to 1 to n P of EJ into P of A given EJ. ಸರಿನಾ? ದಿಸ್ ಇಸ್ ವಾಟ್ ದ ಥಿಯರಮ್ ವಾಸ್ ಅಬೌಟ್. ಇದು ಕಲ್ತ್ಕೊಂಡು ಮುಂದುವರಿಬೇಕು, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ವೇಸ್ಟ್ ಇದು. ಆನ್ ಸಬ್ಸ್ಟಿಟ್ಯೂಟಿಂಗ್ above into P of EI given A, ಫಾರ್ಮುಲಾ ಏನಾಗುತ್ತಿದ್ದು? therefore probability of EI given A is equal to probability of EI into probability of A given EI divided by summation of 1 to n probability of E, actually J ಅಂತ ಮಾಡ್ಕೊಳ್ಳೋಣ ಇದನ್ನ, EJ into probability of A given EJ. ಸರಿನಾ? ಸೊ ಈ ಥಿಯರಮ್, ಇವೆಲ್ಲ ಥಿಯರಮ್ನ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಥಿಯರಮ್ನೇ ಅರ್ಥ ಮಾಡ್ಕೊಳಕ್ಕೆ ಹೋಯ್ತು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಒಂದೆರಡು ಎಕ್ಸಾಂಪಲ್ ಮಾಡಿದಾಗ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಆದಷ್ಟು ಗೆಟ್ ಅ ಪಿಕ್ಚರ್, ಒಂದು ಐಡಿಯಾ ಇರಲಿ. ತಕ್ಷಣಕ್ಕೆ ಇದು ಪಾಸ್ ಮಾಡಿಕೊಂಡು ಈ ಡಿರೈವೇಷನ್ನ ಬರ್ಕೊಂಬಿಡಿ.